ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ಮನೆಯಲ್ಲಿ ಪಾಪ ದುಡಿತಿರ್ತಾರೆ. ಆ ನಾಯಕತ್ವ ಗುಣಗಳಿದ್ದರೂ ಕೂಡ ನಾಯಕನು ಅಥವಾ ನಾಯಕಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಕಾಟ ಕೊಡ್ತಿರ್ತಾರೆ ಮನೆಯಲ್ಲೋ ಅಥವಾ ಕಚೇರಿಯಲ್ಲ. ನೀವು ಈ ದಿವಸ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತಿರುವ ಅಮಾವಾಸ್ಯೆಗೂ ಚಿತ್ತಾ ನಕ್ಷತ್ರಕ್ಕೂ ಅಮ್ಮನ ದಿನವಾದ್ದರಿಂದ ಈ ಅಮಾವಾಸ್ಯೆಯನ್ನು ನೀವು ಬಳಸ್ಕೊಳ್ಳುವಂಥ ವಿಧಾನ ಹೇಗೆ ಅಂತಂದ್ರೆ, ಈ ದಿನಕ್ಕೆ ಸಂಬಂಧಪಡತಕ್ಕಂತಹದ್ದು ಧನಿಯಾ, ಬೆಲ್ಲ, ತೊಗರಿ ಮೂರು ಮಿಶ್ರಣ ಮಾಡಿ, ಧನಿಯಾ ಪುಡಿ ಅಲ್ಲ, ಧನಿಯಾ ಬರ್ತಕ್ಕಂತಹದ್ದು ಅದೇನಿದೆ ಸೀಡ್ ಬೀಜ, ಅದನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳೋದು, ಪುಡಿ ಬೆಲ್ಲ ಇಟ್ಕೊಳ್ತಕ್ಕಂತಹದ್ದು ಕೈಯಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಮನಸ್ಸಲ್ಲಿ ಒಂದಷ್ಟು ತೊಗರಿ ಇಟ್ಕೊಂಡು ನಿಮಗೆ ನೀವೇ ಇಳಿ ತೆಗಿತಾ ನಾನು ಹೇಳುವ ಈ ಶ್ಲೋಕವನ್ನ ನೀವು ಹೇಳಬಹುದು ಅಥವಾ ಕೇಳುವಂಥದ್ದು ಕೂಡ. ಈ ಪ್ರಾತಃ ಕಾಲಕ್ಕೆ ಒಂದು ಸಲ ಕೇಳಿ, ಮಧ್ಯಾಹ್ನ 12 ಗಂಟೆಗೆ ಕೇಳಿ, ರಾತ್ರಿಗೆ ಮತ್ತೆ ನೀವು ಊಟ ಆದ ನಂತರ ಈ ಶ್ಲೋಕವನ್ನ ಕೇಳಿಸ್ಕೊಳ್ತಾ ಇಲ್ಲಿ ತೆಗೆದು 3 ಸಲ ತೆಗೆದು ಆದ ನಂತರ ರಾತ್ರಿ ಹಾಗೇ ಇಟ್ಟು, ನಂತರ ಪ್ರಾತಃ ಕಾಲಕ್ಕೆ ನೀವು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತೀನಿ ಅಂತಂದ್ರೆ ಅದು ಉಂಡು ಆ ರೆಕ್ಕೆಯ ಸಪ್ಪಳ ಮಾಡಿಕೊಂಡು ಎಷ್ಟು ಖುಷಿಯಿಂದ ಹೋಗುತ್ತೋ ನೀವು ಅಷ್ಟೇ ಖುಷಿಯಿಂದ ಇರುತ್ತೀರಿ. ಕಾಮಾಕ್ಷಿ ಆಗಿ ನಿಮ್ಮನ್ನು ಅನುಗ್ರಹ ಮಾಡುತ್ತಾಳೆ. ಅಂತಹ ಶ್ಲೋಕವನ್ನ ತಾವು ಕೇಳಿಸ್ಕೊಳ್ತೀರಿ. ನೆನಪಿರಲಿ ಚೆನ್ನಾಗಿ ನಿಮಗೆ. ಧನಿಯಾ, ಬೆಲ್ಲ, ಒಂದಷ್ಟು ತೊಗರಿ, ಒಂದು ಬಲಗೆ ಒಂದು ಇಡೀ ಹಿಡ್ಕೊಳ್ಳೋದಪ್ಪ, ಅಷ್ಟು ಮಾತ್ರ ವ್ಯವಸ್ಥೆ ಮಾಡ್ಕೊಳ್ತೀರಿ. ಶ್ಲೋಕ ಕೇಳಿಸ್ಕೊಳ್ತೀರಿ. ಅಧಿಕ ಪ್ರಸಂಗತನವನ್ನ ನಿಮ್ಮ ಮುಂದೆ ಮಾಡ್ತಿರಲ್ಲ, ಅವರು ಅಧಿಕವಾಗಿ ದೂರ ಸರಿತಾರೆ. ಅಧಿಕ ದೂರ ನಿಮಗೆ ನೀವು ಯೋಚನೆ ಮಾಡಕ್ಕೂ ಬರಲ್ಲ. ನಿಮ್ಗೆ ಕಾಟ ಕೊಡ್ತಿರೋ ದೂರ, ಅದು ಅತ್ತೆ ಆಗಿರಬಹುದು, ಬೇರೆ ಯಾರಾದ್ರೂ ಆಗಿರಬಹುದು, ನಿಮ್ಮ ಕಚೇರಿಯಲ್ಲಿ ಕೂಡ ಆಗಿರಬಹುದು, ದೂರ ಸರಿತಾರೆ. ಅಂತ ಅದ್ಭುತ ಫಲವನ್ನ ಕಾಣ್ತೀರಿ. ಕಲ್ಪಾನೋಗುಹ ಪುಷ್ಪಜ ವಿಲಸನ್ನಿ ಲಾಲಕಾಂ ಮಾತೃಕಾಂ ಕಾಂತಾಂ ಕಂಜದಲೇಕ್ಷಣಾಂ ಕಲಿಮಲ ಪ್ರಧ್ವಂಸನೀಂ ಕಾಳಿಕಾಂ ಕಾಂಚೀ ನೂಪುರ ಹಾರದಾಂ ಶುಭಗಾಂ ಕಾಂಚೀಪುರಿ ನಾಯಿಕಾಂ ಕಾಮಾಕ್ಷಿಂ ಹರಿಕುಂಭ ಸನ್ನಿಭ ಕುಚಾಂ ವಂದೇ ಮಹೇಶ ಪ್ರಿಯಾಂ ಕುಚಾಂ ವಂದೇ ಮಹೇಶ ಪ್ರಿಯಾಂ. ಈ ಶ್ಲೋಕವನ್ನ ನೀವು ಪದೇ 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 ಹೇಳ್ಕೊಳ್ತೀರಿ. 3 ಸಲ ಇಳಿ ತೆಗಿತೀರಿ. ರಾತ್ರಿ ಕೂಡ ಊಟ ಆದ್ಮೇಲೆ ಇಳಿ ತೆಗೆದು ಬಿಟ್ಟು ನಂತರ ಪ್ರಾತಃ ಕಾಲಕ್ಕೆ ಪಕ್ಷಿಗಳಿಗೆ ಶಿವಂಭುಯ ಒಳಿತಾಗಲಿ.